ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಆ್ಯಂಡ್ ಪ್ಲೀಸ್ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಆಲ್ ಅಂತ ಕೊಡಿ. ವಿಡಿಯೋ ನೋಡಾದಮೇಲೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ ಇದೆ, ಅಲ್ಲೇ ತಿಳಿಸಿ. ಬೇರೆಯವ್ರ ಕಿವಿ ಹತ್ರ ಹೋಗಿ ಹೇಳ್ಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ಪಕ್ಕದಲ್ಲಿರುವಂಥ ಹೈ ಪಾಯಿಂಟ್ಸ್ನು ಕೊಡಿ ಆ್ಯಂಡ್ ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಇವಾಗ ನೋಡ್ತಿರೋ ಪ್ಲೇಸ್ ಬಂದು ಆ್ಯಸ್ ಯೂಶ್ವಲ್ ನಾನು ಕೋಲಾರ ಟ್ರಿಪ್ಗೆ ಹೋದಂಥ ಒಂದು ಹಿಸ್ಟಾರಿಕಲ್ ಪ್ಲೇಸ್. ಇದು ತುಂಬಾ ಚೆನ್ನಾಗಿರುವಂಥದ್ದು. ರಾಮಾಯಣದ ನಂಟನ್ನು ಹೊಂದಿರುವಂಥ ದೇವಾಲಯವನ್ನು ಇವತ್ತು ನಾನು ನಿಮಗೆ ತೋರಿಸೋದಕ್ಕೆ ಹೊರಟಿದ್ದೀನಿ. ನಾನು ಈ ದೇವಾಲಯಕ್ಕೆ ಬರ್ತಾ ಇರೋದು 2ನೇ ಬಾರಿ. ಈ ಬಾರಿ ನಾನು ನೀಟಾಗಿ ನೋಡೋದ್ರ ಜೊತೆಗೆ ನಿಮಗೂ ತೋರಿಸೋ ಒಂದು ಸಣ್ಣ ಪ್ರಯತ್ನ ಮತ್ತು ಈ ದೇವಾಲಯದ ಬಗ್ಗೆ ಹೇಳೋ ಮಾಹಿತಿಯನ್ನು ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ನೀವಿವಾಗ ನೋಡ್ತಾ ಇರೋ ಸ್ಥಳ ಬಂದು ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಅವನಿ ಎಂಬ ಗ್ರಾಮದಲ್ಲಿರುವಂಥ ಶ್ರೀರಾಮಲಿಂಗೇಶ್ವರ ದೇವಾಲಯ. ಈ ರಾಮಲಿಂಗೇಶ್ವರ ದೇವಾಲಯವು ಅತ್ಯಂತ ಪ್ರಾಚೀನ ಮತ್ತು ಐತಿಹಾಸಿಕ ಪ್ರಸಿದ್ಧಿಯನ್ನು ಹೊಂದಿರುವಂಥ ಪುಣ್ಯಕ್ಷೇತ್ರವಾಗಿದೆ. ಈ ದೇವಾಲಯವನ್ನು 10ನೇ ಶತಮಾನದಲ್ಲಿ ನೊಳಂಬ ರಾಜವಂಶದವರು ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಿದರು. ನಾನು ಈ ದೇವಾಲಯಕ್ಕೆ 2ನೇ ಸಾರಿ ಬರ್ತಿದ್ದೀನಿ. ನಾನು ಚಿಕ್ಕ ವಯಸ್ಸಲ್ಲಿ ಬಂದಾಗ ಇಲ್ಲಿ ಕತೆ ಹೇಳ್ತಿದ್ರು. ಅಂದರೆ ನಾನು ಕರ್ಕೊಂಡು ಹೋಗಿರೋರು ಹಂಗೆ ಹೇಳ್ತಿದ್ದು, ಬೆಟ್ಟದ ಮೇಲೆ ಆ ಲವಕುಶರು ಹುಟ್ಟಿದ್ದು, ರಾಮ ಸೀತೆಯ ಪುತ್ರರಾದಂಥ ಲವಕುಶರು ಹುಟ್ಟಿದ್ದು. ಆ ಬೆಟ್ಟ ಹತ್ತಿ ಹೋದರೆ ಅಲ್ಲಿ ಲವಕುಶರು ಜನ್ಮವಾದಂಥ ಸ್ಥಳವನ್ನು ನೋಡ್ಬೋದು. ಮತ್ತು ಮಗು ಆದಾಗ ಬಾಣಂತಿಯ ಕೊಠಡಿಯ ವಾಸನೆ ಏನಿರುತ್ತೋ ಆ ವಾಸನೆಯನ್ನು ನೀವು ಈಗಲೂ ಫೀಲ್ ಮಾಡ್ಬೋದು ಅನ್ನೋ ಕಥೆಯನ್ನು ನಾನು ಕೇಳ್ಪಟ್ಟಿದ್ದೆ. ಅದು ನಿಜನೋ ಸುಳ್ಳೋ ಗೊತ್ತಿಲ್ಲ. ನಾನು ಆ ಬೆಟ್ಟ ಅಂತೂ ಆಗಲೂ ಹತ್ತು ನೋಡಿಲ್ಲ, ಈಗಲೂ ಹತ್ತು ನೋಡಿಲ್ಲ. ಕೆಳಗಡೆ ಇರುವಂಥ ಈ ದೇವಸ್ಥಾನವನ್ನಷ್ಟೇ ನಾನು ನೋಡಿದೆ. ತುಂಬಾ ಚೆನ್ನಾಗಿದೆ, ಯುನಿಕ್ ಆಗಿದೆ. ವಾಸ್ತುಶಿಲ್ಪಗಳೆಲ್ಲನೂ ನೋಡ್ಬೋದು ನಾವಿಲ್ಲಿ. ಈ ದೇವಾಲಯದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಕೆ ಹೋದರೆ, ಈ ದೇವಾಲಯಕ್ಕೆ ರಾಮಾಯಣದ ಹಿನ್ನೆಲೆ ಇದೆ. ಸ್ಥಳ ಪುರಾಣದ ಪ್ರಕಾರ ಶ್ರೀರಾಮನು ಲಂಕೆಯಿಂದ ಹಿಂದಿರುಗುವಾಗ ಇಲ್ಲಿ ತಂಗಿದ್ದನೆನ್ನಲಾಗಿದೆ. ಶ್ರೀರಾಮರು ಲಂಕೆಯಿಂದ ವಾಪಸ್ ಬರುವಾಗ ಇಲ್ಲಿ ತಂಗಿದ್ರಂತೆ. ಮತ್ತು ಇಲ್ಲಿನ ಬೆಟ್ಟದ ಮೇಲೆ ಮಹರ್ಷಿ ವಾಲ್ಮೀಕಿಯವರ ಆಶ್ರಮವಿತ್ತಂತೆ. ರಾಮಾಯಣ ಕರ್ತೃವಾದಂಥ ವಾಲ್ಮೀಕಿಯವರ ಆಶ್ರಮ ಅಲ್ಲಿರುವ ಬೆಟ್ಟದ ಮೇಲಿತ್ತಂತೆ. ಮತ್ತು ಲವಕುಶರ ಜನ್ಮಸ್ಥಳ ಇದೆ ಎಂದು ನಂಬಲಾಗಿದೆ. ಇಲ್ಲಿ ಎಲ್ಲ ದೇವರುಗಳು ಯಾವ್ಯಾವ ದೇವಾಲಯ ಇದೆ ಅಂತ ನಾನು ಆಮೇಲೆ ತಿಳಿಸ್ಕೊಡ್ತೀನಿ. ಈ ದೇವಾಲಯದ ಬಗ್ಗೆ ನೋಡೋದಾದರೆ ಈಗಲೇ ಹೇಳ್ತೀನಿ. ಇದು ಕೇವಲ ಒಂದು ಗುಡಿಯಲ್ಲ, ಬದಲಿಗೆ ರಾಮ, ಲಕ್ಷ್ಮಣ, ಭರತ ಮತ್ತು ಶತ್ರುಘ್ನರ ಹೆಸರಿನಲ್ಲಿ ಲಿಂಗಗಳನ್ನು ಪ್ರತಿಷ್ಠಾಪಿಸಿರುವ ಒಂದು ದೇವಾಲಯದ ಸಮೂಹವಾಗಿದೆ. ಮೊದಲು ಈ ದೇವಾಲಯದ ಗರ್ಭಗುಡಿಯಲ್ಲಿರುವ ದೇವರು ರಾಮಲಿಂಗೇಶ್ವರ. ಅದ್ರ ವಿಡಿಯೋ ಕೂಡ ಇಲ್ಲಿ ಇದೆ, ನೀವು ನೋಡ್ಬೋದು. ಇಲ್ಲಿ ಕೂಡ ಮೊಬೈಲಲ್ಲೋ ಇಲ್ಲ, ಆದರೂ ವಿಡಿಯೋ ಮಾಡ್ಕೊಂಡಿದ್ದೀನಿ. ರಾಮಲಿಂಗೇಶ್ವರ ವಿಗ್ರಹದ ಇವಾಗ ನೀವು ರಾಮಲಿಂಗೇಶ್ವರ ದೇವರ ದರ್ಶನವನ್ನು ಮಾಡ್ಬೋದು, ಗರ್ಭಗುಡಿಯೊಳಗೆ ಇರುವಂಥದ್ದು. ಇದಾದ ಮೇಲೆ ಇಲ್ಲಿ ಲಕ್ಷ್ಮಣಲಿಂಗೇಶ್ವರ ಸಂಕೀರ್ಣದಲ್ಲಿರುವ ಲಿಂಗಗಳ ಪೈಕಿ ಅತ್ಯಂತ ದೊಡ್ಡದಾದ ಲಿಂಗ. ತುಂಬ ದೊಡ್ಡ ದೊಡ್ಡ ಲಿಂಗಗಳನ್ನು ನಾವಿಲ್ಲಿ ಕಾಣ್ಬೋದು. ಇವಾಗ ನೋಡ್ತಾ ಇರುವಂಥದ್ದು ಶ್ರೀರಾಮಲಿಂಗೇಶ್ವರ ಮೂರ್ತಿ ಗರ್ಭಗುಡಿಯಲ್ಲಿರುವ ಮುಖ್ಯ ದೇವರು ಇದೆ. ನೆಕ್ಸ್ಟು ಇಲ್ಲೇ ಸಂಕೀರ್ಣದಲ್ಲಿ ಪಾರ್ವತಿ ದೇವಿಯ ಗುಡಿಯು ಕೂಡ ಇದೆ. ಇನ್ನು ಈ ದೇವಾಲಯವು ಕಲ್ಲಿನ ಕೆತ್ತನೆಗಳಿಗೆ ಹೆಸರಾಗಿದ್ದು, ಗೋಡೆಗಳ ಮೇಲೆ ಆನೆಗಳು, ಸಿಂಹಗಳು ಮತ್ತು ಯಕ್ಷರ ಸುಂದರ ಶಿಲ್ಪಗಳನ್ನು ಕಾಣಬಹುದು. ಮತ್ತು ಇದನ್ನು ದಕ್ಷಿಣದ ಗಯಾ ಎಂದು ಕರೆಯಲಾಗುತ್ತದೆ. ಇಲ್ಲಿ ಬೆಟ್ಟದ ಮೇಲೆ ಭಾರತದ ಕೆಲವು ಸೀತಾದೇವಿಯ ದೇವಾಲಯಗಳಲ್ಲಿ ಒಂದಾದ ದೇವಸ್ಥಾನವೂ ಕೂಡ ಇದೆಯಂತೆ. ಇನ್ನು ಇದರ ಟೈಮಿಂಗ್ಸ್ ಬಂದು ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 8:30ವರೆಗೆ ಭಕ್ತರಿಗೆ ದರ್ಶನಕ್ಕಾಗಿ ತೆರೆದಿರುತ್ತದೆ. ಇನ್ನು ಈ ದೇವಾಲಯಕ್ಕೆ ಬೆಂಗಳೂರಿನಿಂದ 95 ಕಿಲೋಮೀಟರ್ ಆಗುತ್ತೆ. ಈ ಬೃಹತ್ ದೇವಾಲಯದ ಸಂಕೀರ್ಣವು ಅನೇಕ ದೇವಾಲಯಗಳನ್ನು ಹೊಂದಿದೆ ಮತ್ತು ಅವುಗಳು ಯಾವಪ್ಪ ಅಂದರೆ ರಾಮಲಿಂಗೇಶ್ವರ ದೇವಸ್ಥಾನ, ಲಕ್ಷ್ಮಣಲಿಂಗೇಶ್ವರ ದೇವಸ್ಥಾನ, ಭರತಲಿಂಗೇಶ್ವರ ದೇವಸ್ಥಾನ, ಶತ್ರುಘ್ನಲಿಂಗೇಶ್ವರ ದೇವಸ್ಥಾನ, ವಾಲಿಸುಗ್ರೀವ ದೇವಾಲಯ, ಸುಬ್ರಹ್ಮಣ್ಯ ದೇವಸ್ಥಾನ, ಕಾಮಾಕ್ಷಿ ದೇವಸ್ಥಾನ, ಲಿಂಗೇಶ್ವರ ದೇವಸ್ಥಾನ. ಇಷ್ಟು ದೇವರುಗಳನ್ನ ನಾವಿಲ್ಲಿ ಕಾಣಬಹುದು. ಈ ದೇವಾಲಯಕ್ಕೆ ದಕ್ಷಿಣ ಹಾಗೂ ಪೂರ್ವ ದಿಕ್ಕಿನಲ್ಲಿ ಬಾಗಲಿರುವಂಥದ್ದು ವಿಶೇಷ. ದೇಗುಲದ ಮುಖ್ಯ ದ್ವಾರದಲ್ಲಿ 2 ಗರುಡಗಂಬ, ಮಧ್ಯದಲ್ಲಿ ಪಾರ್ವತಿ ದೇವಿಯ ದೇಗುಲ, ಪಶ್ಚಿಮ ಭಾಗದಲ್ಲಿ ರಾಮೇಶ್ವರ, ಲಕ್ಷ್ಮಣೇಶ್ವರ, ಭರತೇಶ್ವರ ದೇಗುಲವಿದ್ದರೆ ಪೂರ್ವಕ್ಕೆ ಶತ್ರುಘ್ನೇಶ್ವರ, ಅಂಜನೇಶ್ವರ, ಸುಗ್ರೀವೇಶ್ವರ, ಅಂಗದೇಶ್ವರ ದೇವಾಲಯ ಇರುವುದನ್ನು ಕಾಣ್ಬೋದು. ಇಲ್ಲಿ ನೋಡ್ತಿರುವಂಥ ಲಿಂಗಗಳೇ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರು, ವಾಲಿ, ಸುಗ್ರೀವರು ಪ್ರತಿಷ್ಠಾಪಿಸಿರುವಂಥ ಲಿಂಗಗಳು. ಎಷ್ಟು ಬೃಹದಾಕಾರವಾಗಿರುವಂಥ ಲಿಂಗಗಳನ್ನು ನಾವಿಲ್ಲಿ ಕಾಣ್ಬೋದು. ದೇವಸ್ಥಾನದ ಸುತ್ತಲಿನ ವಾತಾವರಣ ಈ ರೀತಿ ಇದೆ.
ಇಲ್ಲಿರುವ ವಾಲ್ಮೀಕಿ ಬೆಟ್ಟದ ತುದಿಯಲ್ಲಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಬೆಟ್ಟದ ತುದಿಯಲ್ಲಿ ಸೀತೆ ಹಾಗೂ ಪಾರ್ವತಿ ದೇವಿಯ ಗುಡಿ ಇದೆ. ಶ್ರೀರಾಮನು ವನವಾಸ ಮುಗಿಸಿ ರಾಜ್ಯಕ್ಕೆ ಹಿಂದಿರುಗಿದಾಗ ಅಗಸ ಕೇಳಿದ ಪ್ರಶ್ನೆಗೆ ಉತ್ತರವಾಗಿ ಸೀತೆಯನ್ನು ತ್ಯಜಿಸುತ್ತಾನೆ. ಆ ಸಂದರ್ಭದಲ್ಲಿ ಸೀತಾಮಾತೆ ವಾಲ್ಮೀಕಿಯ ಆಶ್ರಮಕ್ಕೆ ಬಂದು ನೆಲೆಸುತ್ತಾಳೆ. ತುಂಬು ಗರ್ಭಿಣಿಯಾಗಿದ್ದಂಥ ಸೀತೆ ತನ್ನ 2 ಮಕ್ಕಳಿಗೆ ಇಲ್ಲಿಯೇ ಜನ್ಮ ನೀಡಿದ್ದಾಳೆ. ಅಲ್ಲದೆ ತಂದೆ ಮಕ್ಕಳು ರಾಮ ಮತ್ತು ಲವಕುಶ ಯುದ್ಧ ಮಾಡಿದ್ದು ಸಹ ಇದೇ ಜಾಗದಲ್ಲಿ ಎನ್ನುವ ಕಥೆಯನ್ನು ಕೂಡ ಹೇಳಲಾಗುತ್ತದೆ. ಅವನಿಸುತೆ ಎಂದು ಕರೆಸಿಕೊಂಡ ಸೀತಾಮಾತೆ ದೀರ್ಘಕಾಲ ಇಲ್ಲಿಯೇ ನೆಲೆಸಿದ್ದಳು. ಹಾಗಾಗಿ ಈ ಜಾಗಕ್ಕೆ ಆವನಿ ಎಂದು ಕರೆಯಲಾಗುತ್ತದೆ ಅಂತ ಹೇಳ್ತಾರೆ. ಇನ್ನು ಇಲ್ಲಿನ ನಂಬಿಕೆ ಏನಪ್ಪ ಅಂದರೆ, ಇದೇ ಬೆಟ್ಟ ಲವಕುಶರು ಹುಟ್ಟಿದಂಥ ಬೆಟ್ಟ, ವಾಲ್ಮೀಕಿ ಮಹರ್ಷಿಯ ಆಶ್ರಮ ಇದ್ದಂಥ ಬೆಟ್ಟ. ಇನ್ನು ನಂಬಿಕೆ ಏನಪ್ಪ ಅಂದರೆ, ಮಕ್ಕಳಿಲ್ಲದವರು ಈ ಬೆಟ್ಟದ ಮೇಲಿರುವ ದೇಗುಲಕ್ಕೆ ಬಂದು ಕಲ್ಲನ್ನು ಒಂದರ ಮೇಲೊಂದನ್ನು ಇಟ್ಟು ಕೊಡುತ್ತೇನೆ ಎಂದು ಹರಕೆ ಹೇಳಿಕೊಂಡರೆ ಅವರಿಗೆ ಮಗುವಾಗುತ್ತದೆ ಎನ್ನುವ ನಂಬಿಕೆ ಇದೆ. ಹೀಗೆ ಮಾಡಿರುವವರು ಎಷ್ಟೋ ಜನ ಸಂತಾನ ಫಲವನ್ನು ಅನುಭವಿಸಿದ್ದಾರೆ ಎನ್ನುವುದು ಇಲ್ಲಿಯ ಜನರ ಹೇಳಿಕೆ. ಇದಕ್ಕೆ ಪೂರಕ ಎನ್ನುವಂತೆ ಬೆಟ್ಟಕ್ಕೆ ಹೋಗುವ ದಾರಿಯಲ್ಲಿ ಮಕ್ಕಳ ಆಟಕ್ಕೆಂದು ಕಟ್ಟಿಕೊಳ್ಳುವ ಚಿಕ್ಕ ಪುಟ್ಟ ಮನೆಗಳಿರುವುದನ್ನು ಕಾಣಬಹುದಾಗಿದೆಯಂತೆ. ನಾನು ನೋಡಿಲ್ಲ, ಅದನ್ನು ಇಲ್ಲಿ ಹೇಳ್ತಿದ್ದೀನಿ. ಇನ್ನು ಈ ಬೆಟ್ಟದ ಮೇಲೆ ವಾಲ್ಮೀಕಿ ಗುಹೆ, ಲಕ್ಷ್ಮಣ ತನ್ನ ಅತ್ತಿಗೆಗಾಗಿ ನಿರ್ಮಿಸಿದ ಧನುಷ್ಕೋಟಿ ತೀರ್ಥ, ಕಷಾಯ ತೀರ್ಥ ಇದೆ. ಬೆಟ್ಟದ ತುದಿಯಲ್ಲಿರುವ ಸೀತಾದೇವಿಯ ದೇಗುಲಕ್ಕೆ ಹೋಗುವಾಗ ದಾರಿಯಲ್ಲಿ ಲವಕುಶರಿಗೆ ಜನ್ಮ ನೀಡಿದ ಗುಹೆ ಇದೆ. ಅದರ ಪಕ್ಕದಲ್ಲೇ ವಾಲ್ಮೀಕಿಯ ಗುಹೆಯೂ ಕೂಡ ಇದೆಯಂತೆ. ಇವೆಲ್ಲವನ್ನು ನೋಡುತ್ತಾ ಗಿರಿಯ ತುದಿಗೆ ತಲುಪಿದ ಮೇಲೆ ನಿಂತು ಸುತ್ತಲ ಪ್ರಪಂಚ ನೋಡುತ್ತಿದ್ದರೆ ಆಗೋ ಸಂತೋಷನೇ ಬೇರೆ ಅಂತ ಹೇಳ್ಬೋದು. ಸಾಧ್ಯ ಆದರೆ ಫ್ಯೂಚರಲ್ಲಿ ಈ ಬೆಟ್ಟವನ್ನು ಹತ್ತುವಂಥ ಪ್ರಯತ್ನವನ್ನು ಮಾಡ್ತೀನಿ. ಇದಾಗಿತ್ತು ರಾಮ ಸೀತೆಯರ ಪುತ್ರರಾದಂಥ ಲವಕುಶರ ಜನ್ಮಸ್ಥಳದ ವಿಡಿಯೋ, ವಾಲ್ಮೀಕಿ ಮಹರ್ಷಿಯ ಆಶ್ರಮ ಇದ್ದಂಥ ಜಾಗ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಈ ವಿಡಿಯೋದಲ್ಲಿ ನಾನೇನಾದರೂ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದರೆ ದಯವಿಟ್ಟು ಕ್ಷಮಿಸಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ಯಾರೆಲ್ಲ ಇಷ್ಟೊತ್ತವರೆಗೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದಿರ ಅವರಿಗೆ ತುಂಬ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿಗೆ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ಬರ್ತೀನಿ ಒಂದು ಹೊಸ ವಿಡಿಯೋ ಒಂದಿಗೆ ಅಂತ ಹೇಳ್ತಾ ಬಾಯ್ ಬಾಯ್, ಮತ್ತೆ ಸಿಗೋಣ.